ಅಪ್ಪ ತಾತ ಅಂಕಲ್ ಎಲ್ಲ ಇದಾರಲ್ಲ, ಏನು ಆಗಲ್ಲ ನೋಡಿ. ಯಾಕಮ್ಮ ತಲೆ ಕುಟ್ಕೊಂತ ಅಳ್ತಿದ್ಯಾ? ಅಳ್ಬೇಡಮ್ಮ, ತಲೆಗೆ ಪೆಟ್ಟಾಗತ್ತೆ, ಸುಮ್ಮನಿರು. ಎತ್ತಿ ಎತ್ತಿ, ಜಾಸ್ತಿ ಹೊತ್ತು ಇಡಬಾರ್ದು, ಎತ್ತಿ. ಗೋವಿಂದ 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 ಗೋವಿಂದ. ತಮ್ಮಣಿ, ನಿನ್ನ ಅಪ್ಪಯ್ಯ ಜೀವನ ಇಡೀ ಕಂಜೂಸ್ ಮಾಡಿ ಮಾಡಿ ಹೊಟ್ಟೆಗೆ ಸರಿಯಾಗಿ ಏನು ತಿಂದಿಲ್ಲ. ಈಗಲಾದ್ರೂ ಬಾಯಿ ತುಂಬ ಒಂದು ಹಿಡಿ ಅನ್ನ ತುಂಬು, ನೆಮ್ಮದಿಯಿಂದ ಹೋಗ್ಲಿ. ಅಯ್ಯಯ್ಯೋ, ಅನ್ನ ನೋಗಿದ್ದೀನಿ ಎಲ್ರು ಹೆಣ. ಬರ್ತಾ ಯಾವುದೋ ಕೆಟ್ಟ ಆತ್ಮ ಸುಬ್ಬಣ್ಣನ ದೇಹದೊಳಗೆ ಸೇರ್ಕೊಂತು ಅಂತ ಕಾಣಿಸುತ್ತೆ. ಓಡಿ ಎಲ್ಲ ಇಲ್ಲೇ ಬಿಟ್ಟು ಓಡ್ ಹೋಗಿ, ಇಲ್ಲ ಅಂದ್ರೆ ಎಲ್ಲರ ಜೀವಕ್ಕೂ ತೊಂದ್ರೆ. ಇಲ್ಲೊಬ್ಬ ದೊಡ್ಡ ಜಮೀನ್ದಾರ ಇದ್ನಂತೆ. ಆ ಜಮೀನ್ದಾರನಿಗೆ ಅವನ ಹೆಂಡತಿನ ಕೊಂಡ್ರೆ ಆಗ್ತಿರ್ಲಿಲ್ಲ, ಅವಳಿಗೆ ತುಂಬ ತೊಂದರೆ ಕೊಡ್ತಿದ್ನಂತೆ. ಅವನ ಕಾಟದಿಂದ ಅವನ ಹೆಂಡತಿ ಬೇಸತ್ತು ಹೋಗಿದ್ಲು, ಆದರೂ ಅವನ ಜೊತೆ ಅನುಸರಿಸ್ಕೊಂಡು ಹೋಗ್ತಿದ್ಲು. ಆದರೆ ಆ ಜಮೀನ್ದಾರ ಇನ್ನೊಂದು ಮದುವೆ ಆಗ್ತಾನೆ. ಎರಡನೇ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ನಂತೆ. ಇದನ್ನೆಲ್ಲ ನೋಡ್ತಿದ್ದ ಜಮೀನ್ದಾರನ ಮೊದಲನೇ ಹೆಂಡತಿ ತುಂಬ ಬೇಜಾರಾಗ್ತಿದ್ಲು. ಆಗ ಅವಳು ಏನು ಮಾಡಿದ್ಲು ಗೊತ್ತಾ? ಜಮೀನ್ದಾರ ಒಬ್ಬನೇ ಮಲಗಿರೋದನ್ನ ನೋಡಿ ಅವನ ರುಂಡನೆ ಕತ್ತರಿಸ್ಬಿಟ್ಲಂತೆ. ಅವನದು ಎರಡನೇ ಹೆಂಡ್ತಿದು ಕುತ್ತಿಗೆ ಕೊಯ್ದು ಕೊಂದ್ಬಿಟ್ಲು. ಅಷ್ಟೇ ಅಲ್ಲ, ಮನೆ ಆಳುಗಳಿಬ್ರನ್ನು ಕೊಂದು ಅದೇ ಕತ್ತಿನ ತನ್ನ ಹೊಟ್ಟೆಗೂ ಹೊಗ್ಗಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಅಂದಿನಿಂದ ಪಾಳು ಬಿದ್ದು ಈ ಬಂಗ್ಲೆ 5 ಜನರ ಆತ್ಮ ಇಲ್ಲಿ ಬಂದವರಿಗೆ ತೊಂದರೆ ಕೊಡ್ತಿತ್ತು ಅಂತ ಇತ್ತ ಕಡೆ ಯಾರೂ ಸುಳಿತಿಲ್ಲಪ್ಪ. ಹೌದಾ? ಹಾಗಾದ್ರೆ ಇಲ್ಲಿ ಹೋಗೋದು ಒಳ್ಳೇದಲ್ಲ, ನಮ್ಮೆಲ್ಲರ ಜೀವಕ್ಕೂ ತೊಂದ್ರೆ ಅನ್ನಿ. ಓ ತಮ್ಮನಿ, ಓಡು, ನಿನ್ನ ಮೆಟ್ಕೊಳ್ಳುತ್ತೆ ಬಾರೋ. ಆ ಪ್ರೇತ ಈ ಶರೀರನ ಬಿಟ್ಟು ಹೋದ್ಮೇಲೆ ಬಂದು ಸುಟ್ರಾಯ್ತು. ಈಗ ಓಡ್ಬಾ, ಮೊದಲು ನಿನ್ ಜೀವ ಉಳಿಸ್ಕೋ. ಮನೇಲಿ ಮಲ್ಕದವನಿಗೆ ಸ್ಮಶಾನಕ್ಕೆ ಹೆಂಗ್ ಬಂದೆ? ಅದಲ್ದೆ ಚಟ್ಟ ಕಟ್ಟಿ ಸುಡುಕೆ ರೆಡಿ ಮಾಡಿದ್ವಲ್ಲ ಬೋಳಿ ಮಕ್ಕಳು. ಅಯ್ಯೋ, ಯಾರದ್ ಕೆಲಸ ಇದು? ಕಮೆಂಟು ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.